ಹೆಲ್ಮೆಟ್ ಹಾಕಿಲ್ವಲ್ಲಪ್ಪ, ಯಾರಾದ್ರೂ ಇಟ್ಕೊಂಡ್ಬಿಟ್ರೆ ನಮ್ಮನ್ನ ಕರಿಮಣಿ ಮಾಲಂಗಿ ಅಂತ ಮುದ್ದೆ ಮುರಿಸ್ತಾರೆ ಗೋಲ್ಡನ್ ಕಿರೀಟ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿರಾಜ್ ವ್ಲಾಗ್. ಗೈಸ್, ತುಂಬ ದಿನ ಆದಮೇಲೆ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಸುಮಾರು ಜನ ಕೇಳ್ತಾ ಇದ್ದೀರಾ ಯಾಕೆ ವೀಡಿಯೋಸ್ ಮಾಡ್ತಾ ಇಲ್ಲ, ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡಿ ಅಂತ. ಸೊ ನಾನು ಇಷ್ಟು ದಿನ ಬ್ಯುಸಿ ಇದ್ದೆ, ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಆಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಂದರೆ, ನನ್ನ ಫ್ರೆಂಡ್ ಮದುವೆ ಇದೆ. ಸೊ ಅದರದ್ದು ಸ್ವಲ್ಪ ಪ್ರಿಪ್ರೇಷನ್ಸ್ ಇದೆ. ಇವಾಗ ಸಿಟಿಗೆ ಹೋಗಬೇಕು, ಜ್ಯುವೆಲರೀಸ್ ತರಬೇಕು. ನಾನು ಜ್ಯುವೆಲರೀಸ್ನ ರೆಂಟಿಗೆ ತೊಗೊಳ್ಳೋದು. ನಾನು ಎಲ್ಲಿ ಜ್ಯುವೆಲರೀಸ್ನ ತೊಗೋತೀನಿ ಮತ್ತು ಕಲೆಕ್ಷನ್ ಎಲ್ಲ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ಸಾಧ್ಯ ಆದಷ್ಟು. ಬಿಕಾಸ್ ಅಲ್ಲಿ ಫುಲ್ ರಶ್ ಇರುತ್ತೆ ಶಾಪಲ್ಲಿ. ಆ್ಯಂಡ್ ನನಗೂ ಕೂಡ ಟೈಮ್ ಇಲ್ಲ, ಮತ್ತು ಅವಳಿಗೆ ಗಿಫ್ಟ್ ಕೂಡ ತೊಗೋಬೇಕು. ಅದು ಸುಮಾರು ಕೆಲಸಗಳಿವೆ. ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಎಲ್ಲ ಅಪ್ಕಮಿಂಗ್ ವೀಡಿಯೋಸ್ಗಳು ನಿಮ್ಗೆ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊತೀನಿ. ಆ್ಯಂಡ್ ನಾನು ಇಂಟ್ರಾ ವೀಡಿಯೋದಲ್ಲೇ ಹೇಳಿದ್ದೆ ನಿಮಗೆ ನನ್ನ ವ್ಲಾಗಲ್ಲಿ ಪ್ರಾಡಕ್ಟ್ ರಿವ್ಯೂ ಕೂಡ ಇರುತ್ತೆ ಅಂತ. ಹಾಗೆ ನಾನು ಇವತ್ತೊಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂನ ಕೊಡ್ತಾ ಇದ್ದೀನಿ. ಅದೇನಂದರೆ ರೈಸ್ ಸೆರಾಮೈಡ್ ಅಂತ. ಬಾಟಲ್ ಹೀಗಿದೆ. ಇದು ಬಂದು ರೈಸ್ ಸೆರಾಮೈಡ್ ಮಾಯ್ಶ್ಚರೈಸಿಂಗ್ ಟೋನರ್ ಲೋಷನ್ ಟಾನಿಕ್ ಅಂತ, ಸ್ಕಿನ್ನ ಹೈಡ್ರೇಟ್ ಮಾಡೋದು. ಆ್ಯಂಡ್ ಇದು 2 in 1 ಆಗಿ ವರ್ಕ್ ಮಾಡುತ್ತೆ. ಆ್ಯಕ್ಚುಲಿ ಇದು ಟೋನರ್ ಆಗಿ ಕೂಡ ವರ್ಕ್ ಮಾಡುತ್ತೆ, ಮಾಯ್ಶ್ಚರೈಸರ್ ಆಗಿ ಕೂಡ ವರ್ಕ್ ಮಾಡುತ್ತೆ. ಇದನ್ನ ಎಲ್ಲ ಸ್ಕಿನ್ ಟೈಪರು ಯೂಸ್ ಮಾಡ್ಬೋದು. ಸ್ಪೆಷಲಿ ಫಾರ್ ಡ್ರೈ ಸ್ಕಿನ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಬಿಕಾಸ್ ಅವ್ರದ್ದು ಸ್ಕಿನ್ನ ಯಾವಾಗಲೂ ಹೈಡ್ರೇಟ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇನ್ನು ಇದನ್ನು ಆಯಿಲಿ ಸ್ಕಿನ್ ಅವ್ರು ಯೂಸ್ ಮಾಡ್ತೀನಿ ಅಂದರೆ ಮಾಯ್ಶ್ಚರೈಸರ್ನ ಸ್ಕಿಪ್ ಮಾಡ್ಬೋದು. ಇದರ ಬೆನಿಫಿಟ್ಸ್ ಏನಂದರೆ ಸ್ಕಿನ್ ಬ್ಯಾರಿಯರ್ನ ಸ್ಟ್ರಾಂಗ್ ಮಾಡುತ್ತೆ, ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ, ರಿಂಕಲ್ಸ್ ಆ್ಯಂಡ್ ಫೈನ್ ಲೈನ್ಸ್ನ ಕ್ಲಿಯರ್ ಮಾಡುತ್ತೆ. ಇದರಲ್ಲಿ ರೈಸ್ ಇರೋದ್ರಿಂದ ಸ್ಕಿನ್ನ ಪಿಗ್ಮೆಂಟೇಷನ್ ಕಡಿಮೆ ಮಾಡುತ್ತೆ, ಡಾರ್ಕ್ ಸ್ಪಾಟ್ಸ್ನ ರೆಡ್ಯೂಸ್ ಮಾಡಿ ಸ್ಕಿನ್ನ ಒಂದು ಬ್ರೈಟ್ ಆಗಿ ಕಾಣಿಸೋ ಥರ ಮಾಡುತ್ತೆ. ಆ್ಯಂಡ್ ಸ್ಕಿನ್ಗೆ ಸ್ಮೂತ್ನೆಸ್ ಇರುತ್ತೆ ಮತ್ತು ಸ್ಕಿನ್ನ ಇರಿಟೇಷನಿಂದ ಅವಾಯ್ಡ್ ಮಾಡುತ್ತೆ. ಇಷ್ಟು ಬೆನಿಫಿಟ್ಸ್ ಇದು ಒಂದೇ ಪ್ರಾಡಕ್ಟಲ್ಲಿದೆ. ಇದು ಸ್ವಲ್ಪ ಥಿಕ್ ವಾಟರ್ ಕನ್ಸಿಸ್ಟೆನ್ಸಿನಲ್ಲಿರುತ್ತೆ. ಇದನ್ನು ಅಪ್ಲೈ ಮಾಡ್ತಿದ್ದಾಗೇನೆ ಸ್ಕಿನ್ ಸಾಫ್ಟ್ ಅಂತ ಫೀಲ್ ಮಾಡ್ಬೋದು. ನೀಟಾಗಿ ಅಬ್ಸರ್ವ್ ಆಗುತ್ತೆ ಸ್ಕಿನ್ಗೆ. ಸ್ವಲ್ಪ ಅದು ಅಬ್ಸರ್ವ್ ಮಾಡ್ತಿದ್ದಂಗೆ ಸ್ಕಿನ್ ನಮಗೆ ಡಲ್ ಅಂತ ಅನಿಸ್ಬೋದು. ಒಂದು 5 to 10 minutes ಬಿಟ್ಟಾಗ ಅದು ನಾರ್ಮಲ್ ಆಗಿ ಅಂತ ಅನಿಸುತ್ತೆ. ನಾವು ಯಾವುದೇ ಸ್ಕಿನ್ ಕೇರ್ ಮಾಡಿದ್ರು ಪ್ರೆಸೆಂಟ್ ನಮಗೆ ಡಲ್ ಅಂತಲೇ ಅನಿಸೋದು. ಅದು ಸ್ಕಿನ್ಗೆ ಅಬ್ಸರ್ವ್ ಆಗ್ತಾ ಆಗ್ತಾ ಸ್ಕಿನ್ನಲ್ಲಿ ಒಂದು ಗ್ಲೋನೆಸ್ನ ಕೊಡುತ್ತೆ. ಈ ಥರ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನ ನಾವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದಾಗ್ಲೇ ಅದು ಒಳ್ಳೆ ರಿಸಲ್ಟ್ನ ನೋಡೋಕ್ಕಾಗೋದು. ಪ್ರಾಡಕ್ಟ್ ನಿಮಗೆ ಬೇಕಂದರೆ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, purple.com ಎಲ್ಲ ಕಡೆ ಸಿಗುತ್ತೆ. ಬೇಕಂದರೆ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲ ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ ನಾನು ಶೇರ್ ಮಾಡ್ತೀನಿ. ನಾನು ಇದನ್ನು 1.5 year ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡಿದ ಮೇಲೆ ನನ್ನ ಸ್ಕಿನ್ ತುಂಬಾ ಕ್ಲಿಯರ್ ಆಗಿತ್ತು ಮತ್ತು ಸ್ವಲ್ಪ ಪಿಗ್ಮೆಂಟೇಷನ್ ಎಲ್ಲ ಕಡಿಮೆ ಆಗಿದೆ. ನಾನು ತುಂಬಾ ದಪ್ಪ ಇದೆ ಗೈಸ್. ವೆಯ್ಟ್ ಲಾಸ್ ಆದಮೇಲೆ ಸ್ವಲ್ಪ ಕಲರ್ ಕೂಡ ಟೋನ್ ಕಲರೇ ಚೇಂಜ್ ಆಗ್ಬಿಟ್ಟೈತೆ. ಸೊ ವೆಯ್ಟ್ ಗೇನ್ ಆಗಬೇಕು, ಅದು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಯಾಕೋ ಗೊತ್ತಿಲ್ಲ, ಆಗ್ತಾನೆ ಇಲ್ಲ. ಓಕೆ, ಟ್ರೈ ಮಾಡ್ತಾನೆ ಇರೋಣ. ಮರಳಿ ಯತ್ನವ ಮಾಡು ಅನ್ನೋ ಹಾಗೆ. ಓಕೆ, ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತೀನಿ. ಇವಾಗ ಸಿಟಿಗೆ ಹೊರಡಬೇಕು. ಇದು ನಾನು ಕೂಡ ರೆಡಿ ಆಗಿದ್ದೀನಿ. ಇದೇ ಔಟ್ಫಿಟ್ಟು, ಏನಿಲ್ಲ. ಇಲ್ಲೇ ಪಕ್ಕದಲ್ಲೇ ಮಾರ್ಕೆಟ್ ಇರೋದ್ರಿಂದ ಹಿಂಗೆ ಹೋಗಿ ಹಿಂಗೆ ಬರೋದಷ್ಟೇ. ಈಗ ಹೊರಡಬೇಕು. ನನ್ನ ಬ್ರದರ್ ಬರ್ತಿದ್ದಾರೆ. ಸೊ ನಾನು ಅವನು ಮೀಟಾಗಿ ತುಂಬ ದಿನ ಆಗಿತ್ತು. ಹಾಗೆ ಮೀಟ್ ಮಾಡಿದಾಗೂ ಆಗುತ್ತೆ. ಶಾಪಿಂಗ್ ಕೂಡ ಮಾಡಿಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬೇಗನೆ ಬರಬೇಕು. ಬಿಕಾಸ್ ಇವತ್ತು ಸ್ನೇಹನ್ ಮದುವೆ ಇರೋದ್ರಿಂದ ಮೇಕೋವರ್ ಕೂಡ ನಂದೇ ಐತೆ. ವರ್ಕ್ ಕೂಡ ಮಾಡಬೇಕು, ಫಂಕ್ಷನ್ ಕೂಡ ಅಟೆಂಡ್ ಮಾಡಬೇಕು, ಎರಡೂ ಬ್ಯಾಲೆನ್ಸ್ ಮಾಡಬೇಕು. ಸೊ ಅಲ್ಲಿಂದ ಬೇಗ ಬಂದರೆ ನಾನು ಇಲ್ಲಿ ಸ್ವಲ್ಪ ಲಗೇಜ್ನ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇನ್ನು ನನ್ನ ಔಟ್ಫಿಟ್ಗಳನ್ನ ತೆಗೆದಿಟ್ಕೊಂಡು ಸಂಜೆ ಒಂದು 4-4:30 ಹೊರಡಬೇಕು ಚೌಲ್ಟ್ರಿಗೆ. ಓಕೆ, ಈಗ ಅಲ್ಲಿ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಟೇಕ್ ಕೇರ್. ಈಗ ಅಭಿ ಬಂದ, ಹೊರಡ್ತಿದ್ದೀವಿ. ಇವಾಗ ಟ್ರಾಫಿಕ್. ಹೆಲ್ಮೆಟ್ ಹಾಕಿಲ್ವಲ್ಲಪ್ಪ, ಯಾರಾದರೂ ಇಟ್ಕೊಂಡ್ಬಿಟ್ರೆ ನಮ್ಮನ್ನ. ಇಲ್ಲೇ ಇರಿಸ್ತೀನಿ, ನಮ್ಮ ಅಕ್ಕನ ಇಲ್ಲೇ ಇರಿಸ್ತೀನಿ. ಆಮೇಲೆ ಸರ್ ಇಟ್ಕೊಂಡು ನಾನು ಗಾಡಿ ಎತ್ಕೊಂಡು ಹೋಗ್ತೀನಿ, ನಡ್ಕೊಂಬ ಅಷ್ಟೇ. ಹಂಗೇನಿಲ್ಲ ಗೈಸ್, ನೋಡಿ ನಮ್ಮ ಅಕ್ಕನ ಇಲ್ಲೇ ಇರಿಸ್ಬಿಟ್ಟು ಪೊಲೀಸ್ ಹತ್ರ ನಮ್ಮ ಅಣ್ಣ ಬಂದು ಬಿಡಿಸ್ಕೊಂಡು ಹೋಗ್ತಾನೆ ಅಂತ ಒಂದು ಧೈರ್ಯ. ಅಲ್ಲಿಂದ ಹೊತ್ಕೊಂಡು ಬರ್ತಾನೆ ತೊಗೊಂಡೆ.
ಅಷ್ಟೊಂದು ಚೆನ್ನಾಗಿಲ್ಲ. ಸೋನಿನ ಒಂಥರ ಏನಿಲ್ಲ ಆಗಿದೆ ವಾಯ್ಸ್. ಈಗ ನಾವು ಯಾರೊಡೆದು ಚಂದ್ರಪೇಟೆನಾ ನಿಮ್ಮ ಸ್ಕೂಲು? ನಮ್ಮ ಸ್ಕೂಲ್ ಬಂತು ತಳವಾಯ್ಯ ಬ್ಯಾಕ್ ರೋಡ್ ಇದೆ. ಅವರ ಸ್ಕೂಲ್ ಎಕ್ಸಾಮ್ ಇಲ್ಲೇ ಬಿಟ್ಟಿದ್ದು. ಅದಕ್ಕೆ ರ್ಯಾಂಕ್ ಬಂದಿದ್ವಿ ನಾವು. ಇಲ್ಲಾಂದಿದ್ರೆ ಡಿಸ್ಟಿಂಕ್ಷನ್ ಲೆವೆಲಲ್ಲಿ ಪಾಸ್ ಆಗ್ಬಿಡ್ತಿದ್ದೆ. ಡಿಸ್ಟೆನ್ಸ್ ಲೆವೆಲಲ್ಲಿ ಪಾಸ್ ಆಗಿ ಕಾಟೂರ್ಗೆ ಊಟ ಹಾಕ್ಸಿರಲಿಲ್ಲ ನೋಡಿ ಗೈಸ್. ಅವಾಗ ಮೊನ್ನೆ ಸುರಿಸ್ಕೊಂಡು SLC ಎಕ್ಸಾಮ್ ನಮ್ಮ ನೇಟಿವ್ ಹೇಳ್ತಾ ಇದ್ದಾನೆ ಏನಿಲ್ಲ ಗೈಸ್. ಇವಳು ಅಲ್ಪಲ್ಲಿ ಅವಳೆ ನೋಡಿ. ನೀವು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ತಿದ್ದೆ. ಈಗ ಶಾಪ್ ಹತ್ರ ಹೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾರೆ. ಅಭಿ ವಿಡಿಯೋ ಮಾಡ್ತಾರೆ ಗೈಸ್. ಆ ಥರ ಎಲ್ಲ ಕೊಡ್ಬೇಕಂತೆ. ಆ ಥರ ಎಲ್ಲ ಕೆಲಸ ನಾನು ಮಾಡಕ್ ಹೋಗೋಣ ಗೈಸ್. ಇಲ್ಲ ಮಾಡ್ತಾನೆ. ಟ್ರೀಟ್ ಬೇಕಂದ್ರೆ ನೀವು ವಿಡಿಯೋ ಮಾಡ್ಲೇಬೇಕು, ಇಲ್ಲಾಂದ್ರೆ ಮಾಡಲ್ಲ. ನೋಡಿ ಗೈಸ್, ಒಂದು ಟ್ರೀಟ್ಗೋಸ್ಕರ ಈ ಥರ ಎಲ್ಲ ನನ್ನ ಯೂಸ್ ಮಾಡ್ಕೊತಾರೆ ಗೈಸ್. ಇಲ್ಲಿ ಪರವಾಗಿಲ್ಲ. ಅಭಿ 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 ಹಾಯ್. ಇವಾಗ ನಾವು ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ ಹೌದು. ಅಲ್ಲಿಂದ ಗಾಡಿ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಈ ಬಿಸಿಲಲ್ಲಿ ಈ ಬಿಸಿಲಲ್ಲಿ ಹೆಂಗ್ ನಡ್ಸ್ಕೊಂಡು ಹೋಗ್ತಾವನ್ನ ಅಂದ್ರೆ ಹೆಲ್ಮೆಟ್ ತಗೊಬಂದಿಲ್ಲ ಇಲ್ಲ ಸಿಟಿ ಒಳಗೆ ಟಾಟಾ ಅಂಬಾನಿ ಅಲ್ಲ. ಸೊ ನಾನು ಲ್ಯಾಂಬರ್ಗಿನಿ ಫೋರ್ಸಲ್ಲಿ ಕರ್ಕೊಂಡು ಅಲ್ಲ, ನಮ್ಮ ತಾತ ಮಹಾದೇವ್ ನಾಯ್ಕ್ ಸತ್ತು ಸ್ವರ್ಗದಲ್ಲಿದ್ದಾರೆ. ಫೋಟೋ ಫ್ರೇಮ್ ಆಗ್ಬಿಟ್ಟವ್ರೆ. ನನಗೆ ತಾತಂದ್ರೆ ಇಲ್ಲ ಗೈಸ್. ನೋಡ್ಬೇಕು ಅನ್ಎಕ್ಸ್ಪೆಕ್ಟೆಡ್ ಪಿಂಕಿ ಪಿಂಕಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರೋದು. ಕರಿಮಣಿ ಮಾಲಂಗಿ ಅಂತ ಗೈಸ್. ಏನದು ಬೀಡ್ಸ್ ಕ್ರಿಸ್ಟಲ್ ಸ್ಟೋನ್. ಏನೇನೋ ಬಾಯಿ ಬಂದಂಗೆ ಹೇಳ್ತಾವಳೆ, ಅದ್ರ ನೇಮ್ ಮೇಲೆ ಹಾಳು ಮಾಡ್ತಾವಳೆ ಗೈಸ್. ನಂಗೆ ಅದು ಬಾಯಿಗೆ ಬರ್ತಾ ಇಲ್ಲ. ಕ್ರಿಸ್ಟಲ್ ಬೀಡ್ಸ್ ತಗೋಬೇಕು ಗೈಸ್. ನೀವೇ ಒರಿಜಿನಲ್ ಎಲ್ಲ ಸಿಗ್ತಾ ಇಲ್ಲ ಮೈಸೂರಲ್ಲಿ. ನೀವೇ ಕಮೆಂಟ್ ಸೊ ಮಾಡಿ. ನಿಮ್ಗೇನಾದ್ರೂ ಅಡ್ರೆಸ್ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಗೈಸ್, ಎಲ್ಲಿ ಅಂತ. ಸೊ ಈ ಶಾಪ್ ನೇಮ್ ಬಂದು ಪವಿತ್ರ ಫ್ಯಾಷನ್ ಜ್ಯುವೆಲ್ರಿ ಅಂತ. ಮಾರ್ಕೆಟಲ್ಲಿ ಒಂದು ಪುಟ್ಟ ಶಾಪ್. ಇವಾಗ ಇವರು ಸಯ್ಯಜಿರಾವ್ ರೋಡು SBI ಬ್ಯಾಂಕ್ ಇದೆಯಲ್ಲ, ಅದ್ರ ಆಪೋಸಿಟ್ ಒಂದು ದೊಡ್ಡ ಶಾಪ್ ಮಾಡ್ಕೊಂಡಿದ್ದಾರೆ. ಕಲೆಕ್ಷನ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಈ ಶಾಪಲ್ಲಿ ಯಾವಾಗ್ಲೂ ರಶ್ ಇರುತ್ತೆ, ಅಷ್ಟು ಜನಗಳು. ನಾನು ರೆಗ್ಯುಲರ್ ಆಗಿ ಇಲ್ಲೇ ತಗೊಳ್ಳೋದು, ಸೊ ಯಾವಾಗ್ಲೂ ಇಲ್ಲೇ ಬರ್ತೀನಿ. ಗೈಸ್ ನೋಡಿ, ಚಾಪ್ರಿ ಶಾಪಿಂಗ್ ಸ್ಟಾರ್ಟ್ ಗೈಸ್. ವರ್ತೂರ್ ತಂಗಿ ಇವಳು. ಅಕ್ಕ ಇದು ಬೇರೆ ಸುತ್ತು ಬರೋದು ನೀವು ಜುಂಬೆ ಇದು ಬರೋದು ಇದು ಚೆನ್ನಾಗಿದ್ದಾವೆ. ಇದು ಕೊಡ್ತೀನಿ ಬೇಕಾದ್ರೆ ಹೇಳಕ್ಕೆ. ಇದು ಎರಡು ಇರುತ್ತೆ. ಹುಡುಗಿರಿಗೆ ಎಷ್ಟಾದ್ರೂ ಸಾಕಾಗಲ್ಲ, ಅಷ್ಟೇ ಜಾಸ್ತಿ. ಇದು ವಿಕ್ಟೋರಿಯಲ್ ಬ್ಯಾಂಗಲ್ಸ್. ಏನು ಮಾಡೋಕ್ಕಾಗಲ್ಲ. ಅವ್ರ ಅಪ್ಪನ ಒಂದು ಎಕರೆ ಈ ಥರದ ನೀವು ಒಂದು ಜ್ಯುವೆಲರಿ ಶಾಪ್ ಮಾಡ್ಬೋದು. ನೋಡಿ ದೇವಸ್ಥಾನ ಟೆಂಪಲ್ನೇ ತಗೊಂಡು ಹೋಗ್ತಾ ಇದೀವಿ ನಾವು ನಮ್ಮ ರೈಡ್ಗೆ. ಜುಮ್ಕ ಅಯ್ಯೋ ಇಷ್ಟು ದೊಡ್ಡದು ಬೇಡ, ಇದು ಸಣ್ಣ ಇದ್ದಾಳೆ, ಚಿಕ್ಕದು ಕೊಡಿ. ಸಿಕ್ಕಾಬಿಟ್ಟೆ ಸಣ್ಣ ಇದ್ದಾಳೆ, ದಪ್ಪ ಕಾಣಿಸುತ್ತೆ. ಎಕ್ಸ್ಟ್ರಾ ಕೊಟ್ಟಿರಿ, ವಾಪಸ್ ಬುಕಿಂಗ್ ಆಗಿದ್ಯಾ? ಇನ್ನೆಷ್ಟು ನೋಡೋಕೆ ಮಾಟಿ ಕೊಡಿ. ಆಂಟಿ ಎಲ್ಲ ಫಾರಿನ್ ಅವ್ರು ನೋಡ್ತೀರಾ, ನಮ್ಮ ಇಂಡಿಯಾದಲ್ಲಿ ನೋಡಿ ಗೈಸ್. ನಿಂತಿದ್ದಾರೆ ಗೈಸ್. ಮಾರ್ಕೆಟಲ್ಲಿ ಏನ್ ಮಾಡ್ತಾರೆ ಅವರು? ಇದನ್ನ ಹೆಂಗ್ ಕೊಡ್ತೀರಾ ನೋಡಿ. ಇದನ್ನ ಆಯಿನ್ಸ್ ಕೊಡ್ತೀನಿ, ಹೊಡಿಬೇಡಿ. ಅಲ್ಲ, ನೀವು ಎತ್ತಿಡ್ಬೇಕು ತಾನೆ. ಎತ್ತಿಡಿ, ನಾನು ಯಾರೋ ಗೊತ್ತಿದೆ. ಬ್ರಷ್ ಏನೇನು ಬೇಕಾ ನಿಮಗೆ? ಬೇಕೇನು ಇದನ್ನ ತಗೋತಿದ್ದೀನಿ ನೋಡೋಕಲ್ಲಷ್ಟು ನಾನು ತೋರಿಸ್ತೀನಿ. ನೋಡೋಕ್ಕೋಸ್ಕರ ಅಣ್ಣ ಬಂದವ್ರೆ ನೋಡಿ. ಹಾಗೆ ಸರಿ, ಹಿಂಗೆ ಕಬ್ಬಿಡ್ರೆ ಅಂತಿದೆ. ಮುದ್ದೆ ಮುರಿಸ್ತಾರೆ ಗೋಲ್ಡ್ ಅಂತ.
ಆಂಟಿಕ್ ಪೀಸ್ ಡ್ಯೂಟಿಗೆ ನಾನು ಇವತ್ತು ರಜಾ ಹಾಕಿದ್ದೀನಿ ಗೈಸ್. ನಾನು ನಿಮಗೋಸ್ಕರ ರಜಾ ಹಾಕೊಂಡು ಇಲ್ಲ ನನಗೋಸ್ಕರ ರಜಾ ಹಾಕೊಂಡು ನೋಡಿ ಇಲ್ಲಿ ಲಗೇಜು ನಾನು ಒಬ್ಬಳೇ ಓಡಾಡಕ್ ಆಗಲ್ಲ ಲಗೇಜ್ ಇಟ್ಕೊಂಡು, ಅದಕ್ಕೆ ಈಗ ಕರ್ಸ್ಕೊಂಡ್ಬಿಟ್ಟೆ. ನಾನು ಇವಳಿಗೋಸ್ಕರ ಹಾಕಿದ್ದೀನ ಇಲ್ಲ ನನಗೋಸ್ಕರ ಹಾಕಿದ್ದೀನ ದೇವರೇ ಗೊತ್ತಾಯ್ತಿಲ್ಲ. ನೋಡಿ ಗೈಸ್, ಹೋಗ್ಲಿ ತಮ್ಮ ಅಕ್ಕನಿಗೆ ಹೆಲ್ಪ್ ಮಾಡಬಾರ್ದ ನೀನು? ಗೈಸ್ ಅಲ್ಲಿ ಕೇಕ್ ತಗೊಂಡು ಅಲ್ಲೂ 50 ರೂಪಾಯಿ ನನ್ನ ಕೈಲೇ ಕೊಡ್ಸಿದ್ಲು. ಇಲ್ಲ ಸುಳ್ಳು, ನಾನ್ ಕೊಟ್ಟಿದ್ದ 50 ರೂಪಾಯಿ. ಇಲ್ಲ ಗೈಸ್, ಇವನ್ನ ಕರ್ಕೊಂಡ್ ಬಂದಿದ್ದು ಗಾಡಿಲಿ ಓಡಾಡ್ಸ್ತಾನೆ ಅಂತ ಹೇಳಿದ್ರೆ ಬಿಸಿಲಲ್ಲಿ ನಡ್ಸ್ಕೊಂಡ್ ಕರ್ಕೊಂಡು ಹೋಯ್ತಾನೆ. ಬೆಳಗ್ಗೆ ತಿಂಡಿ ತಿಂದಿಲ್ಲ ಏನಿಲ್ಲ, ಸುಸ್ತಾಗ್ತೈತೆ ಇವಾಗ. ಗೈಸ್ ಫೈನು ಒಂದು 2 ಹೆಲ್ಮೆಟ್ ಇಲ್ಲ 1000. ಹೇಳ್ಬೇಕು ತಾನೆ, ಮನೆಯಿಂದ ಹೊರಟ ಮೇಲೆ ಹೇಳವನೆ ಹೆಲ್ಮೆಟ್ ಇಲ್ಲ ಅಂತ. ಗಾಡಿಯಲ್ಲಿ ಸ್ಟಿಕ್ಕರ್ ಹಾಕೊಂಡು ಓಡಾಡ್ತಾ ಇದ್ದೀನಿ ಗೈಸ್, ಫೋಟೋ ಅಂತ. ಸೊ ಅದಕ್ಕೊಂದು 2000 ಹಾಕ್ತಾರೆ, ಟೋಟಲ್ 3000 ಆಯ್ತು. ನಾನು ಏನ್ ಮಾಡ್ಲಿ? ಬರೀ 1000ಕ್ಕೆ ಅಲ್ಲಿ ಗಾಡಿ ನಿಲ್ಸಿದ್ದು ಬರೀ ನಡ್ಸ್ತಾನೆ ಅವನೇ, ಆಯ್ತಾ ಇಲ್ಲ ನನ್ಗೆ. ಈಗ ನಾವು ಸಬರ್ ಹತ್ರ ಬಂದ್ವಿ. ಎಲ್ಲಿ ಸಿಟಿ ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್ ಇಂದ ಮಾರ್ಕೆಟ್ಗೆ ಹೋಗಿ, ಮಾರ್ಕೆಟ್ ಇಂದ ಇಲ್ಲಿಗೆ ನಡ್ಕೊಂಡು ಬಂದು ಇಲ್ಲಾಂದ್ರೆ ಸುಮಾರು ತೂಕ ಕಮ್ಮಿ. ಬಿರಿಯಾನಿ ಬೇಕಂತೆ ಇವತ್ತು ಇವನ್ಗೆ, ಬಟ್ ನಾವು ಬಿರಿಯಾನಿ ತಿನ್ನಲ್ಲ ಇವತ್ತು, ಸ್ಯಾಟರ್ಡೇ. ಆಂಜನೇಯ ಸ್ವಾಮಿನ ಇಲ್ಲ ಶನಿ ಮಹಾತ್ಮನ, ಶನಿ ದೇವ. ಗೈಸ್ ದೇವರೇ ಹೇಳಿದಾರಂತೆ ನೀನು ಬಿರಿಯಾನಿ ತಿನ್ಬಿಟ್ಟು ಅದು ಪೂಜೆ ಮಾಡಬೇಡ ಈ ಥರ ಎಲ್ಲ ಹೇಳಿದಾರಂತೆ ದೇವರೇ. ಅದು ಅವ್ರವರ ನಂಬಿಕೆಗೆ ಬಿಟ್ಟಿದ್ದು. ಗೈಸ್ ಆ ಥರ ಏನೂ ಇಲ್ಲ, ಮನುಷ್ಯ ಅಂದ್ರೆ ತಿನ್ನಲೇಬೇಕು, ನಾವು ತಿನ್ನಲ್ಲ. ಸೊ ಫೈನಲಿ ನಾವು ಫೋಟೋ ಶಾಪಿಗೆ ಬಂದ್ವಿ. ಸೊ ಅದೆಲ್ಲೋ ಕರ್ಕೊಂಡು ಹೋಗ್ತಾವನೆ, ಎಲ್ಲಿ ಅಂತ ಗೊತ್ತಿಲ್ಲ, ಅಂಗಡಿನೇ ನೆನಪಿಲ್ವಂತೆ ನನಗೆ. ಅಡ್ರೆಸ್ ಲೊಕೇಶನ್ ಸರಿ ಕೂಗ್ತಾನೆ ಇಲ್ಲ. ಈಗ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಎಲ್ಬೋರ್ಡ್ಗಳು ಕಟ್ಟಂದ್ರೆ ಹಿಂಗೆ 15,000. ಇಲ್ಲ ಗೈಸ್, ನಾನು ಎಷ್ಟೆಲ್ಲ ಟ್ರೈ ಮಾಡಿದ್ರೆ ಸವಾಸ ಮಾಡಿ ನೀನ್ ಸುತ್ತಿಸಿರೋ, ನೀನ್ ಕರ್ಕೊಂಡು ಬರ್ತೀನಿ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ನೀನ್ ಹೇಳಿದ್ದು. ನಾನೇನ್ ಮಾಡಿದೆ, ರೆಡಿ ಆಗಿ ಬಂದೆ. ನೋಡಿ ಬಿಸ್ಲಲ್ಲಿ ಸುಸ್ತಾ ಇದೆಯಾ ಅನ್ನ. ನಾನು ನಿಮಗೆ ಗಿಫ್ಟ್ ತಗೊಂಡು ಆಯ್ತು. ಈಗ ಮನೆಗೆ ಹೋಗಿ ಊಟ ಮಾಡಿ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡ್ಬೇಕು. ಈಗ ಅಲ್ಲಿ ಗಾಡಿ ಪಾರ್ಕ್ ಮಾಡಿದೀವಿ, ಅಲ್ಲಿಂದ ಗಾಡಿ ತಗೊಂಡು ಹೊರಡ್ಬೇಕು. ಓಕೆ, ಇವಾಗ ಜಸ್ಟ್ ಮನೆಗೆ ಬಂದೆ ಗೈಸ್. ಡ್ರಾಪ್ ಮಾಡಿಬಿಟ್ಟು ಹೋದ, ಅವನು ಸ್ಲಿಪ್ಪರ್ ಮಾಡ್ಬಿಟ್ಟಿದ್ದ ಅಲ್ಲೇ. ಸೊ ತೊಗೊಂಡು ಬರ್ತೀನಿ ಅಂತ ಹೋಗಿದ್ದಾನೆ. ನಾನೀಗ ಅರ್ಜೆಂಟ್ ಟೈಮ್ ಇಲ್ಲ, ಇದನ್ನ ಸ್ನಾನ ಮಾಡಬೇಕು. ಬೆಳಿಗ್ಗೆ ಸ್ನಾನ ಮಾಡಿರಲಿಲ್ಲ ಗೈಸ್ ತಲೆಗೆ. ಸೊ ಫ್ರೆಶ್ ಆಗಿ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕಲ್ದೇ ಸ್ನಾನ ಮಾಡೋದಿಲ್ಲ, ಹೇರ್ ಡ್ರೈ ಆಗುತ್ತೆ ಮತ್ತು ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನಂದು ಫ್ರಿಜ್ಜಿ ಏರ್ ಇರೋದ್ರಿಂದ ಮೇಂಟೈನ್ ಮಾಡೋದು ಕಷ್ಟ, ಹಾಗಾಗಿ ನಾನು ಡ್ರೈ ಹೇರ್ಗೆ ಶಾಂಪೂ ಅಪ್ಲೈ ಮಾಡಲ್ಲ. ಸೊ ನರಿಶ್ ಮಾಡಿಬಿಟ್ಟೆ ಶಾಂಪೂ ಮಾಡೋದು. ಓಕೆ, ಇವಾಗ ಇದೆಲ್ಲ ಹಾಕ್ಕೊಂಡಾಯ್ತು ಏರ್ ಆಯಿಲು. ಈಗ ಏನಪ್ಪ ಸಾಂಬಾರು ಮಾಡೋಕ್ಕೆ ಹೋಗ್ಬೇಕು. ಸಿಕ್ಕಾಪಟ್ಟೆ ತಲೆನೋಯ್ತಾ ಇದೆ ಗೈಸ್. ಬೆಳಿಗ್ಗೆ ಮರೆತುಬಿಟ್ಟು ತಿಂಡಿ ತಿಂದೇ ಹೋಗ್ಬಿಟ್ಟಿದ್ದೀನಿ. ಬಿಸಿಲಲ್ಲಿ ಹೆಂಗೆ ಓಡಾಡ್ತಾರೋ ಗೊತ್ತಿಲ್ಲ, ನನಗಂತೂ ರೂಢಿ ತಪ್ಪೋಗಿದೆ. ಲೊಕೇಶನ್ಗೆ ರೀಚ್ ಆದ್ವಿ. ಈಗ ಸುದ್ದಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್. ರೂಮ್ ಕೀ ಇಟ್ಸ್ಕೊಂಡು ರೂಮ್ಗೆ ಹೋಗ್ಬೇಕೀಗ. ಅಲ್ಲೇನೋ ವರ್ಕ್ ಮಾಡ್ತಾ ಇದ್ದಾನೆ. ಸೊ ಒಂದು ಬಂದಮೇಲೆ ರೂಮ್ ಕೀ ಇಸ್ಕೊಬೇಕು. ಸುದ್ದಿ ಬರ್ತಾ ಇದ್ದಾನೆ. ಹಾಯ್, ಹೇಗಿದ್ಯಾ? ಹೌದು, ನಾನು ಚೆನ್ನಾಗಿದ್ದೀನಿ. ಸೊ ನಾವೀಗ ರೂಮ್ಗೆ ಬಂದ್ವಿ, ಬಟ್ ರೂಮ್ ಚೇಂಜ್ ಮಾಡಬೇಕು ಗೈಸ್. ರೂಮ್ ಕೀ ಇಲ್ಲ, ಸೊ ವೆಯ್ಟ್ ಮಾಡಬೇಕು. ಯಾರಿಗೂ 5 ಮಿನಿಟ್ಸ್ ಅಂತ ಹೇಳಿದ್ದಾರೆ. ಈಗ ಬಂದು ರೂಮ್ ಕೀ ಸಿಕ್ಕಿದ್ರೆ, ಬ್ರೈಡ್ ಇನ್ನೂ ಬಂದಿಲ್ಲ, ಸಾರಿ ಸ್ನೇಹ ಇನ್ನೂ ಬಂದಿಲ್ಲ. ಅವ್ಳು ಬಂದಮೇಲೆ ಮೇಕಪ್
ಇವಾಗ ಸ್ಟಾರ್ಟ್ ಮಾಡಬೇಕು. ಸೊ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸ್ನೇಹ ಬಂದಿದ್ದು ಲೇಟ್ ಆಯಿತು, ಟೈಮ್ ತುಂಬ ಶಾರ್ಟೇಜ್ ಆಯಿತು. ಸೊ ಬೇಗ ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ಸಮ್ಟೈಮ್ ರಿಲೇಟಿವ್ಸ್ಗಿಂತ ಜಾಸ್ತಿ ಫೋಟೋಗ್ರಾಫರೇ ಅರ್ಜೆಂಟ್ ಮಾಡ್ತಾರೆ, ರೆಡಿ ಆಯ್ತಾ ಅಂತ. ನಾವು ಹೇಗೆ ನಮ್ಮ ವರ್ಕ್ನ ಆನೆಸ್ಟಾಗಿ ಮಾಡ್ತೀವಿ, ಅವರು ಕೂಡ ಹಾಗೆ ಮಾಡ್ತಾರೆ. ಸೊ ಬೇಜಾರು ಮಾಡ್ಕೊಳ್ಳದೆ ಅವ್ರ ಟೈಮ್ಗೂ ಕೂಡ ಅವ್ರಿಗೆ ಬಿಟ್ಕೊಟ್ವಿ. ಫೋಟೋಶೂಟ್ ಆಗ್ತಾ ಇತ್ತು. ಗೈಸ್ ಇವಾಗ ಸ್ನೇಹಿಂಗ್ ರೆಡಿ ಆಯಿತು. ಇವಾಗ ನಾನು ರೆಡಿ ಆಗಬೇಕು. ಟಯರ್ಡ್ ಫೀಲ್ ಆಗ್ತಿದೆ ಗೈಸ್, ರೆಡಿ ಆಗೋಕ್ಕೆ ಮೂಡೇ ಇಲ್ಲ. ನೋಡೋಣ, ಸ್ವಲ್ಪ 5 ಮಿನಿಟ್ಸ್ ರಿಲ್ಯಾಕ್ಸ್ ಮಾಡಿ ಆಮೇಲೆ ರೆಡಿ ಆಗ್ತೀನಿ. ಫಂಕ್ಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಈಗ ಶಾಸ್ತ್ರ ಎಲ್ಲ ಏನೋ ಮಾಡ್ತಿದ್ದಾರೆ. ಓಕೆ, ರೆಡಿ ಆಗಿಬಿಟ್ಟು ಸಿಗ್ತೀನಿ. ಸ್ಟೋರಿ ಹಾಕಲ್ಲ, ಸಕಲ ಕಾಣ್ತಿಲ್ಲ. ನಿಜವಾಗ್ಲೂ ನಿಜ ಚೆನ್ನಾಗಿ ಕಾಣ್ತಿಲ್ಲ. ದೊಡ್ಡದಾಯ್ತು, ಎಷ್ಟು ಲುಕ್ಕಾಗಿ ಕಾಣ್ತಿದೆ. ನಾನು ಹಾಕಲ್ಲ ಇಷ್ಟು ಹೇಳಿಬೇಕಾದ್ರೆ. ಗೈಸ್ ಹೇಗೆ ಕಾಣಿಸ್ತಾ ಇದ್ದೀನಿ ಕಾಮೆಂಟ್ ಮಾಡಿ. ನಿಮಗೆ ಗೊತ್ತಿಲ್ಲ, ಇದು ಸ್ಟಿಕ್ಕರ್ಸ್ ಗೊತ್ತಾಗ್ತಿಲ್ಲ ಅಂತ ಅನಿಸ್ತಾ ಇದೆ. ನಾನು ರೆಡಿಯಾಗಿ ಹೋಗೋ ಅಷ್ಟೊತ್ತಿಗೆ ರಿಸೆಪ್ಷನ್ ಸ್ಟಾರ್ಟ್ ಆಗಿತ್ತು. ಸೊ ಒಟ್ಟಿಗೆ ರಿಸೆಪ್ಷನ್ ಮುಗಿಸ್ಕೊಂಡು ನಾನು ಸ್ನೇಹ ಊಟ ಮಾಡಿ ಒಟ್ಟಿಗೆ ರೂಮಿಗೆ ಬಂದ್ವಿ. ಬಿಫೋರ್ ಬೆಡ್ ನಾನು ಸ್ಕಿನ್ ಪ್ರೆಪ್ ಮಾಡಿದೆ, ಮಲ್ಕೊಳ್ಳೋದಿಲ್ಲ. ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಆ್ಯಂಡ್ ಎಷ್ಟು ಟಯರ್ಡ್ ಆಗಿದ್ರು ಕೂಡ ನಾನು ಫ್ರೆಶ್ ಅಪ್ ಆಗಿನೇ ಮಲ್ಕೊಳ್ಳೋದು, ಒಂಥರ ಪೀಸ್ಫುಲ್ಲಾಗಿ ನಿದ್ದೆ ಬರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಸುದಿ ಕೂಡ ಮೇಕಪ್ ಮಾಡಿಸ್ಕೊಂಡಿದ್ದ ಲೈಟಾಗಿ, ಅವನಿಗೂ ಕೂಡ ಮೇಕಪ್ ರಿಮೂವ್ ಮಾಡು ಅಂತ ಹೇಳಿಬಿಟ್ಟು ನಾನು ಕೂಡ ರಿಮೂವ್ ಮಾಡಿದೆ. ಆ್ಯಕ್ಚುಲಿ ನಾನು ಮೇಕಪ್ ಮಾಡಿರಲಿಲ್ಲ, ಮನೆಯಿಂದ ಹೊರಟಾಗ ಏನು ಸ್ಕಿನ್ ಕೇರ್ ಮಾಡಿದ್ನೋ ಅದಷ್ಟೇ. ಅದಕ್ಕೆ ಸ್ವಲ್ಪ ಟಚಪ್ ಕೊಟ್ಕೊಂಡು ಕಾಜಲ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ದು, ಅದನ್ನು ರಿಮೂವ್ ಮಾಡಿ ಹೇರ್ ಕೇರ್ ಎಲ್ಲ ಮಾಡಿ ಮಲ್ಕೊಂಡ್ವಿ. ಆ್ಯಂಡ್ ಪ್ರಾಡಕ್ಟ್ಸ್ ಎಲ್ಲ ಹಾಗೆ ಬಿದ್ದಿತ್ತು, ಅರ್ಜೆಂಟಲ್ಲಿ ಹೋಗಿದ್ದು. ಸೊ ಅದನ್ನೆಲ್ಲ ತೆಗೆದಿಟ್ಟು ನಾನು ಹುಡುಗ ಸ್ವಲ್ಪ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಮಲ್ಕೊಂಡ್ವಿ. ನನ್ನ ಕ್ಲೋಸ್ ಸರ್ಕಲಲ್ಲಿ ಸ್ನೇಹಂದೇ ಫಸ್ಟ್ ಮದುವೆ. ತುಂಬಾ ಖುಷಿ ಆಗ್ತಾ ಇದೆ. ಅದರಲ್ಲೂ ಮದುವೆ ಗೆಟಪ್ಪಲ್ಲಿ ನೋಡೋದಕ್ಕಂತೂ ಇನ್ನೂ ಖುಷಿ. ಚೈಲ್ಡ್ ಥರ ಆಡ್ಕೊಂಡಿದ್ದವಳು ಇವಾಗ ಮದುವೆ ಅನ್ನೋ ಚಾಪ್ಟರ್ಗೆ ಕಾಲಿಟ್ಟಿದ್ದಾಳೆ. ಸೊ ಅವ್ರ ದಾಂಪತ್ಯ ಜೀವನ ಯಾವಾಗಲೂ ಸಿಹಿಯಾಗಿರಲಿ ಅಂತ ವಿಶ್ ಮಾಡ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ಕೂಡ ವಿಶ್ ಮಾಡಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.